ರಾಜೀವ್ ಗಾಂಧಿ ವಸತಿ ನಿಗಮದಿಂದ 1 BHK ಫ್ಲ್ಯಾಟು ನಾವು ತಗೊಂಡಿದ್ದೀವಿ. ನಮಗೆ 1 BHK ಫ್ಲ್ಯಾಟು ಕ್ಯಾನ್ಸಲ್ ಮಾಡ್ತಾಯಿದ್ವಿ. ನಮಗೆ ಎಷ್ಟು ಹಣ ಬರುತ್ತೆ ಮತ್ತು ಇವು ಯಾವ ರೀತಿ ನಾವು ಕ್ಯಾನ್ಸಲ್ ಮಾಡಬೇಕು, ಯಾವ ಯಾವ ದಾಖಲಾತಿಗಳು ಕೊಡಬೇಕು ಮತ್ತು ಎಲ್ಲಿ ನಾವು ಇದು ಕೊಡಬೇಕು. ಫ್ರೆಂಡು ಸಾಕಷ್ಟು ಜನ ಕೇಳ್ತಾಯಿದ್ರು, ಫ್ಲ್ಯಾಟನ್ನು ನಾವು ಕ್ಯಾನ್ಸಲ್ ಮಾಡ್ತಾಯಿದ್ವಿ, ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಅಂತ. ಬನ್ನಿ, ನಾವು ಕ್ಯಾನ್ಸಲ್ ಮಾಡಿದ್ರೆ ನಮಗೆ ಅಮೌಂಟ್ ಎಷ್ಟು ಸಿಕ್ಕುತ್ತೆ, ನೀವು 1 ಲಕ್ಷ ಕಟ್ಟಿದ್ದೀರಾ, 50,000 ಕಟ್ಟಿದ್ದೀರಾ, ಇದಕ್ಕೆಲ್ಲ ಎಷ್ಟು ಅಮೌಂಟ್ ಸಿಗುತ್ತೆ ಇದೆಲ್ಲ ಸಂಪೂರ್ಣವಾಗಿ ನಿಮಗೆ ವಿವರ ಕೊಡ್ತೀವಿ. ಇನ್ನೂ ಏನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಪಡೀರಿ. ನಮ್ಮ ಅನಿಸಿಕೆ ಫ್ಲ್ಯಾಟು ಇಷ್ಟು ದಿನ ವೆಯ್ಟ್ ಮಾಡಿದ್ದೀರಾ, ಕ್ಯಾನ್ಸಲ್ ಮಾಡೋಕ್ಕೆ ಹೋಗಬೇಡಿ. ಇಲ್ಲ ಕ್ಯಾನ್ಸಲ್ ಮಾಡ್ತೀನಿ ಅಂದರೆ ನಿಮಗೆ ಈ ವಿಷಯ ಎಲ್ಲ ಸಂಪೂರ್ಣವಾಗಿ ತಿಳಿಸ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡಿಬಿಡಿ. ವಿಡಿಯೋ ಸ್ಕಿಪ್ ಮಾಡಿದ್ರೆ ನಿಮಗೆ ಅರ್ಥ ಆಗೋಲ್ಲ. ವಿಡಿಯೋ ಫುಲ್ ನೋಡಿ, ಸಂಪೂರ್ಣವಾಗಿ ನಿಮಗೆ ಅರ್ಥ ಆಗುತ್ತೆ ಅಂತ. ಬನ್ನಿ, ಹಾಗಾದರೆ 1 BHK ಫ್ಲ್ಯಾಟು ನಾವು ಕ್ಯಾನ್ಸಲ್ ಮಾಡಿದ್ರೆ ನಮಗೆ ಎಷ್ಟು ಅಮೌಂಟ್ ಸಿಗುತ್ತೆ ಅನ್ನೋದು ನಿಮಗೆ ಸಂಪೂರ್ಣವಾಗಿ ವಿವರ ಕೊಡ್ತೀನಿ. ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ. ನಮ್ಮ ಕರ್ನಾಟಕದಲ್ಲಿ ಯಾವುದೇ ಒಂದು ಜಾಗದಲ್ಲಿ ಸರ್ಕಾರದ ಸೈಟ್ಗಳಾಗಿರಲಿ, ಫ್ಲ್ಯಾಟ್ಗಳಾಗಿರಲಿ, ಏನೇ ಇದ್ದರೂ ನಿಮಗೆ ಮಾಹಿತಿ ಕೊಡ್ಕೊಂಡು ಬರ್ತಾಯಿದ್ದೀನಿ. ಅದರಲ್ಲೂ ನಮ್ಮ ಬೆಂಗಳೂರು 1 BHK ಫ್ಲ್ಯಾಟು, 2 BHK ಫ್ಲ್ಯಾಟ್ ಬಗ್ಗೆನೂ ಸಹ ನಾನು ಮಾಹಿತಿ ಕೊಡ್ಕೊಂಡು ಬರ್ತಾಯಿದ್ದೀನಿ. ಫ್ರೆಂಡ್, ಈಗ ನಿಮಗೆ ವಿಷಯ ತಿಳಿಸೋದೇನಪ್ಪ ಅಂದರೆ 1 BHK ಫ್ಲ್ಯಾಟು ಏನು ಬೆಂಗಳೂರಿನಲ್ಲಿ 1 ಲಕ್ಷ ವಸತಿ ಯೋಜನೆಯಡಿಯಲ್ಲಿ ನಿರ್ಮಾಣ ಆಗ್ತಿರುವಂತಹ ಬೆಂಗಳೂರಿನಲ್ಲಿ ಸಾಕಷ್ಟು ಜನ ಫ್ಲ್ಯಾಟ್ಗಳು ಬುಕ್ ಮಾಡ್ಕೊಂಡಿರ್ತಾರೆ. ಬಟ್ ಅದು 4 ರಿಂದ 5 ವರ್ಷ ಆದರೂ ಇನ್ನೂ ಸಹ ಅವ್ರಿಗೆ ಕೈ ಸಿಕ್ಕಿಲ್ಲ. ಅದೇ ಸ್ಥಗಿತಗೊಂಡಿದ್ದಾವೆ. ಇನ್ನು ಕೆಲವು ಕಡೆ ಕೊಟ್ಟಿದ್ದಾರೆ, ಇನ್ನೂ ಕೆಲವು ಕಡೆ ಕೊಡ್ತಾ ಇದ್ದಾರೆ, ಇನ್ನೂ ಕೆಲವು ಕಡೆ ಸ್ಟಾಪ್ ಆಗಿದ್ದಾವೆ, ಕೆಲಸ ಸ್ಟಾಪ್ ಆಗಿದ್ದಾವೆ. ಸುಮಾರು ಜನ ಬೇಜಾರಾಗಿ ಈ ಥರ ಏನು ಒಂದು 3-4 ವರ್ಷ ಆದರೂ ನಮಗೆ ಫ್ಲ್ಯಾಟ್ಗಳು ಸಿಗ್ತಿಲ್ಲ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟಲ್ಲಿ ಇಲ್ಲಿ ಕೇಳ್ತಾ ಇದ್ದಾರೆ. ಸಹ 1 BHK ಫ್ಲ್ಯಾಟ್ಗೆ ನಾವು ಫ್ಲ್ಯಾಟು 50,000, 1 ಲಕ್ಷ ಅಮೌಂಟ್ ಕಟ್ಟಿದ್ದೀವಿ, ಈಗ ಫ್ಲ್ಯಾಟು ನಮಗೆ ತಡ ಆಯ್ತಿದೆ, ಈಗ ಸದ್ಯಕ್ಕೆ ನಮಗೆ ಬೇಡ ಅಂದರೆ ಅವರು ಯಾವುದೋ ಒಂದು ಕಾರಣ ತೋರಿಸ್ತಾರೆ. ನಾನಾ ಕಾರಣದಿಂದ ನಮಗೆ ಫ್ಲ್ಯಾಟ್ಗಳು ಬೇಡ, ಕ್ಯಾನ್ಸಲ್ ಮಾಡ್ತೀವಿ. ಕ್ಯಾನ್ಸಲ್ ಮಾಡಿದ್ರೆ ನಮಗೆ ಹಣ ಸಿಗುತ್ತಾ? ಇದು ಯಾವ ರೀತಿ ನಾವು ಕ್ಯಾನ್ಸಲ್ ಮಾಡಿದ್ರೆ ಕ್ಯಾನ್ಸಲ್ ಮಾಡಬೇಕಾಗುತ್ತೆ, ಯಾವ ಜಾಗಕ್ಕೆ ಇಲ್ಲಿ ನಾವು ಹೋಗಬೇಕು, ಡಾಕ್ಯುಮೆಂಟ್ಸ್ ಏನು ತಗೊಂಡೋಗ್ಬೇಕು, ದಯವಿಟ್ಟು ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಸರ್. ನಾವು ಕ್ಯಾನ್ಸಲ್ ಬಗ್ಗೆ ಅಮೌಂಟು ನಮಗೆ ರಿಫಂಡ್ ಸಿಗುತ್ತಾ, ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಕೇಳಿದೆ. ಬಟ್ ಈಗ ನಿಮಗೆ ಎಲ್ಲ ವಿವರ ಕೊಡ್ತೀನಿ. ಇನ್ನೂ ಏನಾರ ನಮ್ಮ ಚಾನಲ್ಲು ಹೊಸದಾಗಿ ಸಬ್ಸ್ಕ್ರೈಬ್ ಆಗಿಲ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ. ಫ್ರೆಂಡ್, ನಿಮಗೆ ನೀವು ಕೇಳ್ತಿರೋದು 1 BHK ಫ್ಲ್ಯಾಟು ಈ ರಾಜೀವ್ ಗಾಂಧಿ ವಸತಿ ನಿಗಮ ಅಂತ ಬೆಂಗಳೂರಿನಲ್ಲಿ ಏನು ಕಟ್ತಾಯಿದ್ದಾರೆ 1 BHK ಫ್ಲ್ಯಾಟು ನೀವು ಕ್ಯಾನ್ಸಲೇಷನ್ ಮಾಡಬೇಕು ಅಂತ ಕೇಳ್ತಾಯಿದ್ದೀರ. ಖಂಡಿತವಾಗಿ ನೀವು ಫ್ಲ್ಯಾಟ್ನ ಕ್ಯಾನ್ಸಲ್ ಮಾಡ್ಬೋದು. ಸರ್ಕಾರನೇ ತಿಳಿಸ್ತಾ ಇದೆ, ನೀವು ಫ್ಲ್ಯಾಟ್ ಕ್ಯಾನ್ಸಲ್ ಮಾಡಿ, ನಿಮ್ಮ ಹಣ ನಾವು ವಾಪಸ್ ಕೊಡ್ತೀವಿ ಅಂತ ಸುಮಾರು ಜನ ತಿಳಿಸಿದ್ರು. ಆವಾಗ ಹಿಂದೆ ಫ್ಲ್ಯಾಟ್ ಕ್ಯಾನ್ಸಲ್ ಮಾಡಿ ಕೇಳಿದರು. ಬಟ್ ಈಗ ಅವ್ರು ತಿಳಿಸ್ತಾ ಇರೋ ಪ್ರಕಾರ ನೀವು ಕ್ಯಾನ್ಸಲೇಷನ್ ಲೆಟ್ರ್ ಕೊಡಬೇಕಾಗುತ್ತೆ. ಈಗ ನೀವು 1 BHK ಫ್ಲ್ಯಾಟ್ಗೆ ತಗೊಂಡಿರ್ತೀರ, ಫ್ಲ್ಯಾಟ್ ಬೇಡ ನಾವು ಕ್ಯಾನ್ಸಲ್ ಮಾಡ್ತೀವಿ ಅಂತೀರ, ನೀವು ನೇರವಾಗಿ ಆನ್ಲೈನ್ ಅಪ್ಲಿಕೇಶನ್ ಹಾಕೋಂಗಿಲ್ಲ. ನೇರವಾಗಿ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಏನು ಕಾವೇರಿ ಭವನ ಇರುತ್ತಲ್ಲ, 8ನೇ ಫ್ಲೋರ್ ಹತ್ರ 9ನೇ ಫ್ಲೋರ್ ಕಾವೇರಿ ಭವನ ಇರುತ್ತೆ. ನೀವು 8ನೇ ಫ್ಲೋರಲ್ಲಿ ವಿಸಿಟ್ ಮಾಡಿ ನೀವೇನು ಮಾಡಬೇಕು ಅಂದರೆ ನಿಮ್ಮ ಅರ್ಜಿ ನೀವೇನೋ ಹಾಕಿರ್ತೀರಲ್ಲ, ಅರ್ಜಿ ತಗೊಂಡೋಗಿ ತಾತ್ಕಾಲಿಕ ಹಂಚಿಕೆ ಪತ್ರ ಅಂದರೆ ನಿಮಗೆ ಫ್ಲ್ಯಾಟು ತಾತ್ಕಾಲಿಕ ಹಂಚಿಕೆ ಪತ್ರ ನಿಮ್ಗೆ ಗೊತ್ತೇ ಇರುತ್ತೆ. ಫ್ಲ್ಯಾಟ್ ಬುಕ್ ಮಾಡಿ 50,000 ಕಟ್ಟಾದಮೇಲೆ ಫ್ಲ್ಯಾಟ್ ಬುಕ್ ಮಾಡಾದ್ಮೇಲೆ ತಾತ್ಕಾಲಿಕ ಹಂಚಿಕೆ ಪತ್ರ ಬಂದಿರುತ್ತೆ. ಅದು ನಿಮ್ಮ ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಪಾಸ್ಬುಕ್ ಇಷ್ಟು ನೀವು ತಗೊಂಡೋಗಿ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಒಂದು ಲೆಟ್ರ್ ಬರ್ಕೊಡ್ಬೇಕಾಗುತ್ತೆ. ನಾವು ಇಷ್ಟು ಫ್ಲ್ಯಾಟು ಈ ಥರ ಅರ್ಜಿ ನಂಬರು ಈ ಥರ ನಾವು ಬುಕ್ ಮಾಡ್ಕೊಂಡಿದ್ವು, ನಮ್ಮ ಒಂದು ಕಾರಣ ರೀಸನ್ ಒಂದು ತೋರಿಸಿ ನಾವು ಈ ಥರ ನಮಗೆ ಫ್ಲ್ಯಾಟು ಕ್ಯಾನ್ಸಲ್ ಮಾಡಿಕೊಡಿ ಅಂತ ನೀವು ಇಲ್ಲಿ ಕೇಳಬೇಕಾಗುತ್ತೆ. ಇಷ್ಟು ಲೆಟ್ರ್ ಒಂದು ಕೊಟ್ಟು ಬಂದರೆ ಅವರು ವಿಧಾನಸೌಧ ಕಳಿಸ್ಕೊಡ್ತಾರೆ. ನಂತರ ಒಂದು 2 ಮಂತ್ಸು 3 ಮಂತ್ಸಲ್ಲಿ ಅಮೌಂಟ್ ಬರುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಫ್ರೆಂಡ್, ಅಮೌಂಟ್ ಎಷ್ಟು ಬರುತ್ತೆ? ನೀವು 1 ಲಕ್ಷ ಕಟ್ಟಿರ್ತೀರ. ಹಿಂದೆ ಸರ್ಕಾರ ಏನು ಮಾಡಿತ್ತು, ಒಂದು ಆಪ್ಷನ್ ಕೊಟ್ಟಿತ್ತು, ನೀವು ಪೇಮೆಂಟ ಅಂದರೆ ಅಮೌಂಟ್ ನೀವು ಕಟ್ಟಿದ್ರಲ್ಲಿ 25% ನಾವು ಕಟ್ ಮಾಡಿಕೊಡ್ತೀವಿ ಅಂತ ಸರ್ಕಾರ ತಿಳಿಸಿತ್ತು ಅವಾಗ.
ಏನು ಸರ್ಕಾರ ಆವಾಗ ವಸತಿ ಸಚಿವ ಜಮೀರ್ ಅಹ್ಮದ್ ಅವರು ಮತ್ತು ಅವರೆಲ್ಲ ಇದ್ದಾಗ ಆ ಒಂದು ಸರ್ಕಾರ ಒಂದು ನೇರವಾಗಿ ತಿಳಿಸಿತ್ತು, ಇದರಲ್ಲಿ ಫ್ಲ್ಯಾಟ್ ಕ್ಯಾನ್ಸಲೇಷನ್ ಮಾಡಿದ್ರೆ 25% ಅಂದರೆ 1,00,000 ರೂಪಾಯಿ ನೀವು ಕಟ್ಟಿದರೆ 25,000 ಕಟ್ ಮಾಡಿ 75,000 ನಿಮ್ಮ ಖಾತೆಗೆ ಹಣ ಹಾಕ್ತೀವಿ ಅಂತ ತಿಳಿಸಿದ್ರು. ಈಗ ರೀಸೆಂಟಾಗಿ ಅದನ್ನ ಚೇಂಜ್ ಮಾಡಿದ್ದಾರೆ. ಏನು ಸರ್ಕಾರ ಈ ಥರ ಬೇಡ, ಅವರ ಹಣ ಅವರಿಗೆ ವಾಪಸ್ ಕೊಡಿ. ನೀವು 1,00,000 ರೂಪಾಯಿ ನೀವು ಕಟ್ಟಿದರೆ ಅವರಿಗೆ ರಿಟರ್ನ್ 1,00,000 ರೂಪಾಯಿ ಕೊಡಿ. ಯಾವುದೇ ರೀತಿ ಕಟ್ ಮಾಡಬೇಡ್ರಿ ಅಂತೇಳಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ರಾಜೀವ್ ಗಾಂಧಿ ವಸತಿ ನಿಗಮದ ಅಧ್ಯಕ್ಷರಾದಂತಹ ಪರಶುರಾಮ್ ಅವರೇ ಇದು ಕ್ಲಿಯರಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಅಂದರೆ ನಿಮ್ಮ ಹಣ ಯಾವುದೇ ಕಾರಣಕ್ಕೂ ನಾವು ಕಟ್ ಮಾಡಲ್ಲ, ನೇರವಾಗಿ ನಿಮ್ಮ ಅಮೌಂಟ್ ಏನಿದೆಯೋ ಅಮೌಂಟು ನಾವು ಕಟ್ ಮಾಡ್ತೀವಿ, ಪೇ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಸರ್ಕಾರದಿಂದ 25% ಕಟ್ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. 1,00,000 ರೂಪಾಯಿಗೆ 25,000, ಅದೇ ಥರ 50,000 ಕಟ್ಟಿರೋರಿಗೆ 12,500 ರೂಪಾಯಿಲಿ ಕಟ್ ಮಾಡಿ ನಿಮಗೆ ಕೊಡ್ತೀವಿ ಅಂತ ತಿಳಿಸಿತ್ತು. ಈಗ ಯಾವುದೇ ರೀತಿಯಾದಂತಹ ಹಣ ಕಟ್ಟಾಗಲ್ಲ, ನಿಮ್ಮ ಹಣ ನಿಮಗೆ ಕೈ ಸಿಗುತ್ತೆ. ಬಟ್ ಇಷ್ಟು ದಿನ ಕಾಯ್ದಿರ ನಾವು ನಿಮಗೆ ತಿಳಿಸೋದಿಷ್ಟೇ, ಇಷ್ಟು ದಿನ ವೆಯ್ಟ್ ಮಾಡಿದ್ದೀರ, ಇಷ್ಟು ದಿನ 3 ವರ್ಷ 4 ವರ್ಷ ವೆಯ್ಟ್ ಮಾಡಿದ್ದೀರ, ಅಂಥದ್ರಲ್ಲಿ ಕ್ಯಾನ್ಸಲೇಷನ್ ಮಾಡ್ಸೋಕ್ಕೆ ಹೋಗಬೇಡಿ ಅಂತ ನಮ್ಮ ಅನಿಸಿಕೆ. ನಿಮ್ಮ ಏನು ಅಭಿಪ್ರಾಯ ನಿಮ್ಗೆ ಗೊತ್ತಿಲ್ಲ, ಬಟ್ ನಾವು ಇಷ್ಟು ದಿನ ವೆಯ್ಟ್ ಮಾಡಿದ್ರೆ ಸರ್ಕಾರ ಇನ್ನೊಂದು ಸ್ವಲ್ಪ ದಿನದಲ್ಲಿ ಕೊಡ್ಬೋದು. ಹಾಗಾಗಿ ಎಲ್ಲ ಅವ್ರು ತಿಳಿಸ್ತಾರೆ, 2 BHK ಫ್ಲ್ಯಾಟ್ಗಳೆಲ್ಲ ರೆಡಿ ಮಾಡಿ ಫಿನಿಶಿಂಗ್ ಮಾಡಿ ನಂತರ ನಿಮಗೆ ಆ 1 BHK ಫ್ಲ್ಯಾಟ್ ಎಲ್ಲೆಲ್ಲಿ ನಿಂತಿದ್ದಾವೋ ಅಲ್ಲೆಲ್ಲಿ ನಾವು ಕೊಡ್ತೀವಿ ಅಂತಲೂ ಸಹ ಸರ್ಕಾರ ತಿಳಿಸಿದೆಯಂತೆ. ಏನು 2 BHK ಫ್ಲ್ಯಾಟ್ ಇದೆಯಲ್ಲ, ಅದು 2 BHK ಫ್ಲ್ಯಾಟು ಹರಾಜು ಅಂತ ಹೇಳ್ತಾಯಿದ್ರು, ಅದನ್ನು ನಿಲ್ಲಿಸಿದ್ದಾರೆ. 2 BHK ಫ್ಲ್ಯಾಟು ಹರಾಜಲ್ಲ, ಈಗ ಲಾಟ್ರಿ ಮುಖಾಂತರ, ಈ ಲಾಟ್ರಿ ಮುಖಾಂತರ ನಾವು ಕರಿತೀವಿ. ಲಾಟ್ರಿ ಮುಖಾಂತರ ಏನಿದೆಯೋ ಆ ಲಾಟ್ರಿ ಮುಖಾಂತರ ಎಲ್ಲ ಸೇಲ್ ಆದಾದಮೇಲೆ ನಂತರ ಆ ಹಣ ಬಂದಿತ್ತು 1 BHK ಫ್ಲ್ಯಾಟಿಗೆ ಹಾಕಿ ನಾವು ಎಲ್ಲೇ ಸ್ಟಾಪ್ ಆಗಿದೆಯೋ ಅಲ್ಲೆಲ್ಲಿ ರೆಡಿ ಮಾಡಿಸ್ಕೊಟ್ಟಿವಿ ಅಂತ ಕ್ಲಿಯರಾಗಿ ತಿಳಿಸಿದ್ದಾರೆ. ಇದು ಕಾದು ನೋಡಬೇಕು, ಯಾಕೆಂದರೆ ರಾಜೀವ್ ಗಾಂಧಿ ವಸತಿ ನಿಮ್ಮ ಅಧ್ಯಕ್ಷರೇ ಸರ್ಕಾರ ಜೊತೆ ಮಾತನಾಡಿ ಈ ಥರ ಪ್ಲ್ಯಾನ್ ಮಾಡಿದ್ದಾರೆ ಅಂತ. 2 BHK ಫ್ಲ್ಯಾಟ್ ಎಲ್ಲೆಲ್ಲಿದೆ ಕಂಪ್ಲೀಟ್ ಮಾಡಿ ಸೇಲ್ ಆದಮೇಲೆ 1 BHK ಫ್ಲ್ಯಾಟ್ ನಾವು ಕೆಲಸ ಶುರು ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಇಲ್ಲಿ ನಾವು ವಿಸಿಟ್ ಮಾಡಿದ್ದು, ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಆಗಿರ್ಬೋದು, ಫ್ರೀಡಮ್ ಪಾರ್ಕಲ್ಲಿ ಆಗಿರ್ಬೋದು, ಎಲ್ಲ ವಿಸಿಟ್ ಮಾಡಿದಾಗ ಪಕ್ಕ ಅವ್ರು ತಿಳಿಸಿರೋಂಥ ಮಾಹಿತಿ ನಿಮಗೆ ನಾನು ಕೊಡ್ತಾ ಇರೋದು. ಫ್ರೆಂಡ್, ಇಷ್ಟು ನಿಮಗೆ ವಿಷಯ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ನಿಮ್ಮ ಇಲ್ಲ ನಾವು ಕ್ಯಾನ್ಸಲೇಷನ್ ಮಾಡ್ಬೋದು ಅಂದರೆ ನಾವು ನಿಮಗೆ ಹೇಳಿದ್ದು ಇಷ್ಟು ವಿಷಯವಾಗಿ ರಾಜೀವ್ ಗಾಂಧಿ ವಸತಿ ನೀವು ಡಾಕ್ಯುಮೆಂಟ್ಸ್ ಏನೇನು ಕೇಳಿದ್ರು ಅವೆಲ್ಲ ತಗೊಂಡೋಗಿ ನೀವು ಕಟ್ಟಿ ಒಂದು ಲೆಟರ್ ಕೊಡಿ. ಒಂದು 2 months 3 months 4 months ಆಗ್ಬೋದು, ನನಗೆ ಟೈಮಿಂಗ್ಸ್ ಹೇಳೋಕ್ಕಲ್ಲ. ಆಮೇಲೆ ಲಾಸ್ಟ್ ನಮಗೆ ಕಮೆಂಟ್ ಹಾಕ್ತಾರೆ, ಸರ್ ನೀವು 2 months ಹೇಳಿದರೆ 3 months ಆಗಿರಲಿ ಇನ್ನೂ ಅಮೌಂಟ್ ಬಂದಿಲ್ಲ ಅಂತ. ಅದು ಅವರು ನಿಮ್ಮ ರಾಜೀವ್ ಗಾಂಧಿ ವಸತಿ ನಿಮಗೆ ಸರ್ಕಾರಕ್ಕೆ ಕೇಳಿ ಎಷ್ಟು ಟೈಮಲ್ಲಿ ಕೊಡ್ತಾರೆ ಅಂತ ನಾನು ಅಂದಾಜಲ್ಲಿ ಹೇಳಿದ್ದೀನಿ. ಅವ್ರಿಗೆ ರಿಸಲ್ಟ್ ಇದು ತಿಳಿಸ್ತಾರೆ ಅಂತ ನಿಮಗೆ ತಿಳಿಸ್ತೀನಿ. ಫ್ರೆಂಡ್, ಇದು ಕ್ಯಾನ್ಸಲ್ ಮಾಡುವ ಒಂದು ವಿಧಾನ ನಿಮಗೆ ತಿಳಿಸಿದ್ದೀನಿ. ಫ್ಲ್ಯಾಟು